ನಮಸ್ಕಾರ, ನಾನು ಶಾಂತಕುಮಾರ್ ಅಂತ, ಬೆಂಗಳೂರು ನಿವಾಸಿ. ನಾನು ಕುವೆಂಪು ಅವರು ಏನು ಅವ್ರಿಗೆ ಹುಟ್ಟಿ ಅವರ ಒಂದು ಬಾಲ್ಯ ಜೀವನ ಏನ್ ಕಳೆದಿದ್ದಾರೆ ಆ ಊರಲ್ಲಿ ನಾನು 5 ವರ್ಷ ಫಾರೆಸ್ಟ್ ಆಫೀಸರ್ ಕೆಲಸ ಮಾಡಿರೋದ್ರಿಂದ ನನಗೆ ಅಲ್ಲಿಯ ಒಂದು 1994-99ವರೆಗೂ ನಾನು ಅಲ್ಲಿದ್ದೆ. ಹಾಗಾಗ್ಬಿಟ್ಟು ನಾನು ಅವರ ಫಸ್ಟ್ ಮಲೆಗಳಲ್ಲಿ ಮದುಮಗಳ ಪುಸ್ತಕ ಓದಿ ಬಹಳ ಪ್ರೇರಿತನಾಗಿ ನಾನು ಈಗ ಆದಷ್ಟು ಎಲ್ಲ ಆಲ್ಮೋಸ್ಟ್ 12,000 ಪುಟಗಳ ಪುಸ್ತಕಗಳಲ್ಲಿ 10,000 ಪುಟಗಳು ಓದಿದ್ದೀನಿ. ಕುವೆಂಪು ಅಂದ್ರೆ ನಮಗೆ ಒಂಥರ ಫಸ್ಟ್ ಮೊದಲೇ ರಾಜ್ಕುಮಾರ್ ಅವ್ರ ಜೊತೆಲಿ ಬೆಳೆದ್ವಿ ನಾವು. ಈಗ ಕುವೆಂಪು ಜೊತೆಲಿ ನಾವು ಸಾಹಿತ್ಯಿಕವಾಗಿ ಬೆಳೀತಾ ಇದೀವಿ. ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋಕೆ ನಾವು ಕುವೆಂಪು ನಮ್ಗೆ ಅವರ ಸಾಹಿತ್ಯ ಬಹಳ ನಮ್ಗೆ ಉಪಯೋಗ ಆಗಿದೆ ಅಂತ ನಾನು ಹೇಳ್ತೀನಿ. ಒಬ್ಬ ಆದರ್ಶ ವ್ಯಕ್ತಿ, ಬಹಳ ಸತ್ಯವಂತರು. ಅದರಲ್ಲಿ ಮಲೆಗಳಲ್ಲಿ ಮದುಮಗಳು ಮತ್ತೆ ರಾಮಾಯಣ ದರ್ಶನಂ ಇವೆರಡನ್ನು ಓದ್ಬಿಟ್ರೆ ಅದನ್ನು ತಿಳ್ಕೊಂಡ್ರೆ ಸಾಕು, ನಮ್ ಜೀವನ ಪಾವನ ಆಗುತ್ತೆ. ನಾನು ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದೇ ಒಂದು ವಿಚಾರ ಸರ್, ಯಾವುದೋ ಒಂದು ಕಾರ್ಯಕ್ರಮ ಅನ್ನೋದು ಒಂದು 60 ವರ್ಷ 70 ವರ್ಷ ಮೇಲ್ಪಟ್ಟವ್ರು ಬರ್ತಾರೆ. ಸಿ.ಕೆ. ರಾಮಯ್ಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಯುವ ಸಮೂಹ ಜಾಸ್ತಿ ಬಂದಿದೆ. ಒಂದು ಹೇಳ್ತೀನಿ ಹೇಳಿ ಸರ್. ಈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುವೆಂಪು ಅವರ ಪುತ್ಥಳಿನ ಅನಾವರಣ ಮಾಡಿರೋದು ಬಹಳ ಸಂತೋಷ. ಅದು ತುಂಬಾ ಒಂದು ಕೇಂದ್ರ ಸ್ಥಾನದಲ್ಲಿ ಮಾಡಿದ್ದಾರೆ. ಅದು ಫ್ರೀಡಂ ಪಾರ್ಕ್ ಅಲ್ಲಿ ಕುವೆಂಪು ಬಹಳ ಮುಖ್ಯವಾಗಿ ಹೇಳ್ತಾ ಇದ್ರು, ಸರ್ವೋದಯ ಮತ್ತೆ ಸಮನ್ವಯ ಜೊತೆಗೆ ಪೂರ್ಣ ದೃಷ್ಟಿ, ಈ ಒಂದು ಸಿದ್ಧಾಂತನ ಅವರು ಅಳವಡಿಸಿಕೊಂಡು ರಾಮಾಯಣ ದರ್ಶನಂ ಬರ್ತಿದ್ದಾರೆ. ಆಮೇಲೆ ವೈಚಾರಿಕತೆ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಅಧ್ಯಾತ್ಮ ಇದೆಲ್ಲ ನಾವು ನೋಡಿದಾಗ ಈ ಒಂದು ಪುತ್ಥಳಿನ ಇಲ್ಲಿ ಮಾಡಿರೋದು ಬಹಳ ಒಂದು ಔಚಿತ್ಯಪೂರ್ಣ ಅಂತ ಹೇಳಿ ನಾನು ರಾಮೇಗೌಡರಿಗೆ ಅದನ್ನು ಅಭಿನಂದನೆ ಸಲ್ಲಿಸ್ತೀನಿ. ಇವರೆಲ್ಲ ಕಾರ್ಯಕ್ರಮಗಳಿಗೂ ನಾನು ಕರೀತಾರೆ, ನನಗೆ ಬರ್ತೀನಿ, ತುಂಬಾ ಸಂತೋಷ ಆಗ್ತದೆ. ಇವತ್ತು ಸಹ ಈ ತರ ಕಾರ್ಯಕ್ರಮಗಳು ಜಾಸ್ತಿ ಆಗ್ಬೇಕು. ಕುವೆಂಪು ಏನು ಒಂದು ಇದಿದೆ ಅದರ ಸಂದೇಶನ ಬಹಳ ಜನ ನಾವು ಕಲಿಸ್ಬೇಕಾಗ ಅದನ್ನ ನಾವು ಕೊಡ್ಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಜನಗಳಲ್ಲಿ ಒಂದು ಆದರ್ಶತೆ ಮತ್ತೆ ವೈಚಾರಿಕತೆ, ಒಂದು ಮೌಲ್ಯಗಳು ಬೆಳಿಲಿಕ್ಕೆ ಸಾಧ್ಯನೇ ಆಗಲ್ಲ. ಎಲ್ಲ ಈಗಿನ ಕಾಲದ ಒಂದು ನಾವು ಜಂಜಾಟದಲ್ಲಿ ನಾವು ಯಾವುದನ್ನು ನಾವು ಸರಿಯಾದ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡು ನಾವು ಸಾಗಿಸ್ತಾ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಹಾಗಾಗ್ಬಿಟ್ಟು ನಾವು ಈ ಮಕ್ಕಳಲ್ಲಿ ಈ ವಯಸ್ಸಿಗೆ ಅವ್ರಿಗೆ ಇದನ್ನ ಒಂದು ನಾವು ಕುವೆಂಪು ಸಂದೇಶಗಳನ್ನ ಅವರ ಒಂದು ಏನು ಅವರ ಒಂದು ಬರೆದಿದ್ದಾರೆ ಅವರ ಪಠ್ಯ ಪುಸ್ತಕಗಳಲ್ಲಿ ಅಥವಾ ಅವರ ಕೃತಿಗಳಲ್ಲಿ ಅದನ್ನ ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳಿ ನಾನು ಆಸೆ ಪಡ್ತೀನಿ.